ನಮಸ್ಕಾರ ವೀಕ್ಷಕರೇ, ಕನಕ್ ಕರ್ನಾಟಕಕ್ಕೆ ಸ್ವಾಗತ. ವೀಕ್ಷಕರೇ, ಚುನಾವಣೆ 2028ಕ್ಕೆ ಇರೋದು. ಆದರೆ ಸದ್ಯ ರಾಜ್ಯದಲ್ಲಿ ನಡೀತಿರುವಂತಹ ರಾಜಕೀಯ ಬೆಳವಣಿಗೆಗಳನ್ನು ನೋಡಿದ್ರೆ ಚುನಾವಣೆ ತುಂಬ ದೂರ ಇದೆ ಅನ್ನಿಸ್ತಾ ಇಲ್ಲ. ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಯ ಚರ್ಚೆ, ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಬದಲಾವಣೆ ಚರ್ಚೆ, JDSನಲ್ಲಿ ಜನರೊಂದಿಗೆ ಜನತಾದಳ ಅಭಿಯಾನ, ಏನಾಲೆ ಎಲೆಕ್ಷನ್ ಬಂದ್ಬಿಡ್ತಾ ಅನ್ನೋ ಚರ್ಚೆಗಳು. ಇವೆಲ್ಲದರ ನಡುವೆ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 66 ಸ್ಥಾನಗಳಿಗೆ ಕುಸಿದಂಥ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ. ಬಿಜೆಪಿ ಪುಡ್ತೇಳುತ್ತಾ 2028ಕ್ಕೆ ಸ್ಟ್ರಾಂಗ್ ಕಂಬ್ಯಾಕ್ ಮಾಡುತ್ತಾ? ವಿಜಯೇಂದ್ರ ಅವ್ರು ನೋಡಿದ್ರೆ ಇವಾಗ ಚುನಾವಣೆ ನಡೆದರೆ 130 ಹೊಡಿತೀವಿ ಅಂತಾರೆ. ಇನ್ನು ಬಿಜೆಪಿ JDS ಮೈತ್ರಿಯಿಂದ 150+ ಅಂತಾರೆ ಒಂದಷ್ಟು ಜನ. ಗೊತ್ತಿಲ್ಲ, ಯಾರು ಏನು ಬೇಕಾದ್ರೆ ಹೇಳ್ಬೋದು. DK ಶಿವಕುಮಾರ್ ಅವ್ರಿಗೂ ವಿಶ್ವಾಸ ಇದೆ, ನಾವೇ ನೆಕ್ಸ್ಟ್ ವಿಧಾನಸೌಧದ ಮುಂದೆ ಪ್ರಮಾಣ ವಚನ ಅಂತಾರೆ. ಬಿಜೆಪಿ ಏನನ್ನ ಸರಿ ಮಾಡ್ಕೋಬೇಕು? ಎಸ್, ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತು, ಯತ್ನಾಳ್ ಉಚ್ಚಾಟನೆ. ಯತ್ನಾಳ್ ಹೊಸ ಪಕ್ಷ ಬೇರೆ ಕಟ್ತೀನಿ ಅಂತವ್ರೆ. ಇವೆಲ್ಲದರ ನಡುವೆ ಒಂದು ಸಣ್ಣ ಸ್ಟೋರಿನ ನಾನು ನಿಮ್ಗೆ ಹೇಳ್ತೀನಿ. ವೀಕ್ಷಕರೇ, ಇಬ್ಬರು ಸ್ನೇಹಿತರ ರೋಚಕವಾದ ಕಥೆ ಇದು. ಇಬ್ಬರು ಸುಮಾರು 40 ವರ್ಷಗಳ ಸ್ನೇಹ ಅಂತ ಹೇಳ್ಕೊಂಬರ್ತಾರೆ. ಗೊತ್ತಿಲ್ಲ, ಒಬ್ಬರು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಮತ್ತೊಬ್ಬರು ಲೋ ಕ್ಲಾಸ್ ಫ್ಯಾಮಿಲಿ. ಒಬ್ಬರಿಗೆ ಹೆಂಗಾದ್ರೂ ಮಾಡಿ ಬಡತನನ ದೂರ ಮಾಡಬೇಕು, ಹೇಗಾದ್ರೂ ಮಾಡಿ ಹಣ ಮಾಡಬೇಕು, ಸಮಾಜದ ಸ್ಥಾನಮಾನ ಮಾಡಲೇಬೇಕು ಅನ್ನೋ ಹಂಬಲ. ಮತ್ತೊಬ್ಬರಿಗೆ ಹೇಗಾದ್ರೂ ಮಾಡಿ ಜನಪ್ರಿಯತೆಯನ್ನು ಪಡ್ಕೋಬೇಕು, ಜನರ ಮಧ್ಯೆ ನಾಯಕನಾಗಬೇಕು ಅನ್ನೋ ಹಂಬಲ. ಒಬ್ಬರಿಗೆ ಹಣ ಬೇಕು, ಮತ್ತೊಬ್ಬರಿಗೆ ಜನ ಬೇಕು. ಈ ಇಬ್ಬರು ಅದ್ಯಾವುದೋ ಒಂದು ಸನ್ನಿವೇಶದಲ್ಲಿ ಹೊಂದಾಗ್ಬಿಡ್ತಾರೆ. ಈ ಸಂಕಷ್ಟದಲ್ಲೇ ಬೆಳೆದು ಬಂದಂಥ ವ್ಯಕ್ತಿ ಇರ್ತಾನಲ್ಲ, ಆ ಸ್ನೇಹಿತ ಬಾಲ್ಯದಲ್ಲಿ ಸಾಕಷ್ಟು ಕಷ್ಟಗಳನ್ನ ನೋಡ್ಬಿಟ್ಟಿರ್ತಾನೆ. ಕಣ್ಣೆದುರಿಗೆ ತನ್ನ ಕುಟುಂಬದವರ ಹತ್ಯೆ, ಮತ್ತೊಂದು ಗಲಾಟೆ, ಸ್ಟೇಷನ್ನು ಎಲ್ಲ ನೋಡ್ಬಿಟ್ಟಿರ್ತಾರೆ. ಹಂಗಂತ ಅವ್ರೇನು ಕೆಟ್ಟವರು ಅಂತ ಹೇಳ್ತಾ ಇಲ್ಲ, ಆ ಬೆಳೆದ ವಾತಾವರಣ ಹಂಗಿರುತ್ತೆ. ಮತ್ತೊಬ್ಬರು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಬೆಳೆದಿರ್ತಾರೆ, ಸಮಾಜದಲ್ಲಿ ಹಿಂಗಾರು ಮಾಡಿ ದುಡ್ಡು ಮಾಡಬೇಕು ಅನ್ನೋ ಲೆಕ್ಕಾಚಾರ. ಇಬ್ಬರು ಒಂದಾಗ್ತಾರೆ. ಒಬ್ಬರಿಗೆ ಹಣ ಬಲ ಇರುತ್ತೆ, ಮತ್ತೊಬ್ಬರಿಗೆ ಜನ ಬಲ ಇರುತ್ತೆ. ಒಬ್ಬರಿಗೆ ದುಡ್ಡಿರುತ್ತೆ, ಮತ್ತೊಬ್ಬರಿಗೆ ಜಾತಿ ಇರುತ್ತೆ. ಅವರೇನು ರಾಜಕೀಯ ಮಾಡಬೇಕು ಅಂದ್ಕೊಂಡು ಬಂದವರಲ್ಲ. ಸನ್ನಿವೇಶ ಅವರನ್ನು ರಾಜಕೀಯಕ್ಕೆ ಕರ್ಕೊಂಡು ಬರುತ್ತೆ. ಸನ್ನಿವೇಶ ರಾಷ್ಟ್ರ ರಾಜಕೀಯದಲ್ಲಿ ಕೂಡ ಅವರ ಪಾರುಪತ್ಯವನ್ನು ಮೆರೆಸೋ ಮಟ್ಟಕ್ಕೆ ನಡೆಯುತ್ತೆ. ಅವರಿಬ್ಬರು ಒಟ್ಟಾಗಿ ನುಗ್ಗಿಬಿಟ್ರೆ ಏನು ಬೇಕಾದ್ರೂ ಸರ್ಕಾರನ ಬೇಕಾದ್ರೂ ಉರುಳಿಸ್ತಾರೆ, ಸರ್ಕಾರನ ಬೇಕಾದ್ರೆ ಅಧಿಕಾರ ತರ್ತಾರೆ ಅನ್ನೋ ಮಟ್ಟಕ್ಕೆ ಚರ್ಚೆ ನಡೆಯುತ್ತೆ. ಆ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡ್ತಾರೆ ಕೂಡ. ಯಾಕಂದರೆ ಇವತ್ತಿನ ರಾಜಕೀಯ ಕೇವಲ ಜನಬಲದಲ್ಲಿ ನಡೆಯಲ್ಲ, ಹಣ ಬೇಕೇ ಬೇಕು. ಎಷ್ಟು ಜನರು ಬೇಕಾದ್ರೂ ನಾನು ಕೊಂಡ್ಕೊತೀನಿ ಅನ್ನೋ ಕೆಪಾಸಿಟಿ ಬೇಕು. ಅದೇ ರೀತಿ ಎಷ್ಟು ಜನರನ್ನು ಬೇಕಾದ್ರೂ ನಾನು ಕರ್ಕೊಬತ್ತೀನಿ ಅನ್ನೋ ಕೆಪಾಸಿಟಿನೇ ಬೇಕು. ಈ ರೀತಿ ಇದ್ದಂಥ ಈ ಇಬ್ಬರು ನಾಯಕರು ಏಕಾಏಕಿ ದೂರ ಆಗೋಗ್ತಾರೆ. ಅವರು ಕಟ್ಟಿದ್ದು ಸಾಮ್ರಾಜ್ಯ 2 ಭಾಗವಾಗಿ ಹೋಗುತ್ತೆ. ಇಬ್ಬರ ಅರಮನೆಗಳ ನಡುವೆ ಒಂದು ದೊಡ್ಡ ಗೋಡೆ ನಿರ್ಮಾಣ ಆಗುತ್ತೆ. ಆ ನಂತರದಲ್ಲಿ ಇಬ್ಬರಿಗೂ ಯಶಸ್ಸಿಲ್ಲ. ಎಸ್ ವೀಕ್ಷಕರೇ, ನೀವೀಗ ನೋಡ್ತಿರೋಂಥ ಸ್ಟೋರಿ ಕರ್ನಾಟಕ ರಾಜ್ಯ ಬಿಜೆಪಿ ಬದಲಾಗಬೇಕು, ಅದರ ಭವಿಷ್ಯ ಅಂದರೆ ವಿಜಯೇಂದ್ರ ಎಷ್ಟು ಅನಿವಾರ್ಯನೋ, ಯತ್ನಾಳ್ ಎಷ್ಟು ಅನಿವಾರ್ಯನೋ, ಅಟ್ ದ ಸೇಮ್ ಟೈಮ್ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಕೂಡ ಅನಿವಾರ್ಯ. ಇವರಿಬ್ಬರು ಒಟ್ಟಾಗಿ ಹೋದರೆ ಮಾತ್ರ ಬಿಜೆಪಿಗೆ ಭವಿಷ್ಯ. ಕಳೆದ 2-3 ದಿನಗಳಿಂದ ನಡೀತಿರುವಂಥ ಅತಿ ದೊಡ್ಡ ಚರ್ಚೆ ಇವರಿಬ್ಬರ ನಡುವೆ ಸಂಧಾನಕ್ಕೆ ಹೈಕಮಾಂಡ್ ವೇದಿಕೆಯನ್ನು ಕಲ್ಪಿಸ್ತಿದೆ ಅಂತ. ಶ್ರೀರಾಮುಲು ಕೂಡ ನೇರವಾಗಿ ಹೇಳ್ತಿದ್ದಾರೆ, ಒಂದು ಚಾ ಕುಡಿದ್ರೆ ಸಾಕು, ಒಂದು ಲೋಟ ನೀರು ಕುಡಿದ್ರೆ ಸಾಕು, ನಮ್ಮಿಬ್ಬರ ನಡುವೆ ಯಾವುದೇ ಸಮಸ್ಯೆ ಇಲ್ಲ ಅಂತ. ಆದರೆ ಎಲ್ಲವೂ ಅಂದುಕೊಂಡಷ್ಟು ಈಸಿ ಅಲ್ಲ. ತಮಗೇ ಗೊತ್ತಿಲ್ಲದಂತೆ ತಮ್ಮ 2 ಕುಟುಂಬ ಅಥವಾ ತಮ್ಮ 2 ವೈಯಕ್ತಿಕ ವಿಚಾರಗಳಲ್ಲಿ ಬಂದಿರುವಂಥ ಬಿರುಕು ಅಥವಾ ಬೆಳೆದಿರುವಂಥ ಅತಿ ದೊಡ್ಡ ತಡೆಗೋಡೆಯನ್ನು ಈಗ ತೆಗೆದುಹಾಕಲೇಬೇಕು.
ಯಾಕೆಂದರೆ ಕೇವಲ ವಿಜಯೇಂದ್ರ ಅವ್ರನ್ನ ಬದಲಾಯಿಸ್ತೀವಿ, ಯತ್ನಾಳ್ ಅವ್ರನ್ನ ಮತ್ತೆ ಪಕ್ಷಕ್ಕೆ ಕರ್ಕೊಬತ್ತೀವಿ ಅಂದಿದ ತಕ್ಷಣ BJPಗೆ ಬಹುಮತ ಬರುತ್ತೆ ಅನ್ನೋದು ಸುಳ್ಳು. ಪ್ರತಿ ಜಿಲ್ಲೆಗಳಲ್ಲೂ ಇರುವಂಥ ಎಲ್ಲ ನಾಯಕರುಗಳು ಒಟ್ಟಾಗಿ ಹೋದರೆ ಮಾತ್ರ ಸಾಧ್ಯ. ಎಸ್, 2008ರಲ್ಲಿ ಯಡಿಯೂರಪ್ಪ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ BJP ಅಧಿಕಾರಕ್ಕೆ ಬಂತು. ಹಂಗೆ ಅಂದ್ಬಿಟ್ಟು ಅದಕ್ಕೆ ಅವರೊಬ್ಬರೇ ಕಾರಣ ಅಲ್ಲ. ಯಡಿಯೂರಪ್ಪ ಪಕ್ಷ ಕಟ್ಟಕ್ಕೆ ಎಷ್ಟು ಸೈಕಲ್ ಹೊಡೆದವರೋ ಅಷ್ಟೇ ಹೆಲಿಕಾಪ್ಟರ್ ಹಾರಿಸವ್ರೆ ಜನಾರ್ದನ್ ರೆಡ್ಡಿ. ಅದೇ ರೀತಿ ಜನರನ್ನು ಸೇರಿಸವ್ರೆ ಶ್ರೀರಾಮುಲು. ಸುಷ್ಮಾ ಸ್ವರಾಜ್ ಬಳ್ಳಾರಿಗೆ ಬಂದು ಹೋಗ್ತಾ ಇದ್ರು ಅಂದರೆ ಈ ಇಬ್ಬರಿಗಾಗಿ ಮಾತ್ರ. ಒಂದೇ ತಟ್ಟೆಯಲ್ಲಿ ಊಟ ಮಾಡಿದವರು. ಜನಾರ್ದನ್ ರೆಡ್ಡಿ ಅವರ ತಾಯಿ ಶ್ರೀರಾಮುಲು ಕೂಡ ನನ್ನ ಮಗ ಅಂತ ಹೇಳಿ ಒಟ್ಟಿಗೆ ಊಟ ಕೊಡ್ತಾ ಇದ್ರು. ಅವರಿಬ್ಬರ ನಡುವೆ ಇರುವಂಥ ಬಿರುಕು ಏನು? ಇವರಿಬ್ಬರು ಒಂದಾಗಬೇಕಾದ ಅನಿವಾರ್ಯತೆ ಅವರಿಬ್ರಿಗಲ್ಲ ಅಂದರೂ BJPಗೆ ಬೇಕು. ಬೇಕಾದ್ರೆ ಶ್ರೀರಾಮುಲನ್ ಬಿಟ್ಬಿಟ್ಟು ನಾನು ರಾಜಕೀಯ ಮಾಡಿ ಸೈ ಅನ್ನಿಸ್ಕೊತೀನಿ ಅನ್ನೋ ಕೆಪಾಸಿಟಿ ಜನಾರ್ದನ್ ರೆಡ್ಡಿಗೆ ಐತೆ. ಅವ್ರು ಜೈಲಲ್ಲಿದ್ದಾಗ ಯಾರು ನೆರವಿಗೆ ಬಂದರೋ ಇಲ್ವೋ ಗೊತ್ತಿಲ್ಲ. ಪಾಪ ಮನುಷ್ಯ ಯಡಿಯೂರಪ್ಪನವ್ರನ್ನ ಶೆಟ್ಟರ್ನ ನೆನೆಸ್ಕೋತಾರೆ. ಆ ಶ್ರೀರಾಮುಲು ಬಗ್ಗೆ ಯಾವತ್ತೂ ಹೇಳಲಿಲ್ಲ. ಶ್ರೀರಾಮುಲು ಬೆಂಬಲ ಇಲ್ಲದೆ KRPP ಪಕ್ಷವನ್ನ ಕಟ್ಟಿ ವಿಧಾನಸೌಧಕ್ಕೆ ವಾಪಸ್ ಎಂಟ್ರಿ ಕೊಟ್ಟರು. ಗಂಗಾವತಿಯಲ್ಲಿ ಗೆದ್ದು ಜನಾರ್ದನ ರೆಡ್ಡಿ. ಆದರೆ ಜನಾರ್ದನ್ ರೆಡ್ಡಿ ಹೊರತಾಗಿ ರಾಜಕೀಯ ಮಾಡೋಕ್ಕೆ ಶ್ರೀರಾಮುಲು ಕೈಯಲ್ಲಾಗಲ್ಲ. ಶ್ರೀರಾಮುಲುಗೆ ಜನಬಲ ಇದೆ, ಜಾತಿ ಬಲ ಇದೆ, ಕಷ್ಟ. ಜನಾರ್ದನ ರೆಡ್ಡಿ ಬಳಿ ಹಣಬಲವೂ ಇದೆ, ತಂತ್ರಗಾರಿಕೆಯೂ ಇದೆ. ಇವರಿಬ್ಬರು ಒಂದಾಗ್ಬಿಟ್ರೆ ಅತಿ ದೊಡ್ಡ ಶಕ್ತಿ ಆಗುತ್ತೆ BJPಗೆ. ಎಸ್, ಜನಾರ್ದನ ರೆಡ್ಡಿ ಹೊರತಾದ ಶ್ರೀರಾಮುಲು ವಿಧಾನಸಭಾ ಚುನಾವಣೆ ಸೋತರು, ಲೋಕಸಭಾ ಚುನಾವಣೆಯನ್ನು ಸೋತರು. ಸದ್ಯ ಕ್ಷೇತ್ರ ಯಾವುದು ಗೊತ್ತಿಲ್ಲದೆ ಓಡಾಡ್ತಾವ್ರೆ. ಬದಾಮಿಲ್ ಸೋತರು, ಬಳ್ಳಾರಿ ಗ್ರಾಮೀಣದಲ್ಲಿ ಸೋತರು, ಬಳ್ಳಾರಿ ಲೋಕಸಭೆ ಸೋತರು. ಈಗ ಕೂಡ್ಲಿಗಿ ಅಂತ ಓಡಾಡ್ತಾವ್ರೆ. ಶ್ರೀರಾಮುಲು ಕೂಡ್ಲಿಗಿಯಲ್ಲಿ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಬೇಕು ಅಂದರೆ ಕೂಡ ಜನಾರ್ದನ್ ರೆಡ್ಡಿನೇ ಅನಿವಾರ್ಯ. ಯಾಕೆ ಅಂತೀರಾ? ಜನಾರ್ದನ್ ರೆಡ್ಡಿ ಸಭೆಗೆ ನಿಲ್ಲಿಸಿದಂಥ ಬಂಗಾರು ಹಣಮಂತು ಕೂಡ್ಲಿಗಿ ಮೂಲದವರು. ಜನಾರ್ದನ್ ರೆಡ್ಡಿ ದೂರ ಉಳಿದ್ಬಿಟ್ರೆ ಬಂಗಾರು ಹನುಮಂತು ದೂರ ಉಳಿದ್ಬಿಡ್ತಾರೆ ಕೂಡ್ಲಿಗಿಂದ. ಶ್ರೀರಾಮುಲಿಗೆ ಅಷ್ಟು ಪ್ಲಸ್ ಆಗಲ್ಲ. ಹೀಗಾಗಿ ಬಂಗಾರು ಹನುಮಂತು ಅತಿ ದೊಡ್ಡ ನಾಯಕ ಅಲ್ಲದೆ ಇರ್ಬೋದು, ಆದರೂ ಅವರು ಒಟ್ಟಾಗಿ ಸಾಗ್ಬಿಟ್ರೆ, ಶ್ರೀರಾಮುಲಿಗೆ ಬೆಂಬಲ ಕೊಟ್ಬಿಟ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಲೆಕ್ಕಾಚಾರ ನಡೀತಿದೆ. ಶ್ರೀರಾಮುಲು ವಿಧಾನಸಭೆ ಮತ್ತು ಲೋಕಸಭೆ ಸೋಲೋದ್ರಲ್ಲೂ ರೆಡ್ಡಿ ಪಾತ್ರ ಐತೆ ಅಂತ ಒಂದಷ್ಟು ಜನ ಹೇಳ್ತಾರೆ, ಗೊತ್ತಿಲ್ಲ. ಎಲ್ಲೋ ಅವರಿಬ್ಬರು ಜೊತೆಲಿದ್ದಾಗಲೂ ಒಂದಷ್ಟು ವೈಮನಸ್ಸುಗಳು ಬರ್ತಿತ್ತು. ಯಾಕಂದರೆ ಜನಾರ್ದನ್ ರೆಡ್ಡಿ ಅವರನ್ನು ಶ್ರೀರಾಮುಲು ಬಳಸ್ಕೊಂಡ್ರು, ಆ ಮೂಲಕ ತಮ್ಮ ಕುಟುಂಬದವ್ರನ್ನ ಬೆಳೆಸ್ಕೊಂಡು ಬಂದರು ಅಂತ. ಕಂಪ್ಲಿಯಲ್ಲಿ ಸುರೇಶ್ ಬಾಬು 2 ಸಲ ಗೆದ್ದರು. ಅದಕ್ಕೆ ಜನಾರ್ದನ್ ರೆಡ್ಡಿ ಬೆಂಬಲ ಬೇಕಿತ್ತು. ಈ ಸುರೇಶ್ ಬಾಬು ಕಂಪ್ಲಿಯಲ್ಲಿ ಗೆಲ್ತಿದ್ರಲ್ಲ, ಶ್ರೀರಾಮುಲು ಸಂಬಂಧಿ, ಶ್ರೀರಾಮುಲು ಹಳೆಯ ಆಗಬೇಕು ಸಂಬಂಧದಲ್ಲಿ. 2009 ಲೋಕಸಭಾ ಚುನಾವಣೆಯಲ್ಲಿ ಸಣ್ಣ ಫಕೀರಪ್ಪ ರಾಯಚೂರಿನಿಂದ ಗೆದ್ದು ಸಂಸದರಾಗ್ತಾರೆ. ಒಂದು ರೀತಿಯಲ್ಲಿ ಶ್ರೀರಾಮುಲುಗೆ ಅವರು ಸಂಬಂಧಿ. ಕಾರಣ ಜನಾರ್ದನ್ ರೆಡ್ಡಿ. 2009 ಚುನಾವಣೆ ಸಂದರ್ಭದಲ್ಲಿ ಸಣ್ಣ ಫಕೀರಪ್ಪ ಯಾರು ಅಂತ ರಾಯಚೂರು ಜನಕ್ಕೆ ಗೊತ್ತಿರಲಿಲ್ಲ. ಚುನಾವಣೆಗೆ ನಿಲ್ಲಿಸಿದ್ರು, ಗೆಲ್ಲಿಸ್ಕೊಂಡ್ಬಂದರು ಜನಾರ್ದನ್ ರೆಡ್ಡಿ. ಆಬ್ವಿಯಸ್ಲಿ ಶ್ರೀರಾಮುಲು ಕೂಡ ಕಾರಣ, ಇಲ್ಲ ಅಂತಲ್ಲ. ಆದರೆ ಜನಾರ್ದನ್ ರೆಡ್ಡಿಯ ಫ್ಯಾಕ್ಟ್ ಬೇಕು ಶ್ರೀರಾಮುಲುಗೆ. ಎಸ್, ಜನಾರ್ದನ ರೆಡ್ಡಿ ಅವರ ಒಂದೇ ತಂತ್ರಗಾರಿಕೆ ಅಥವಾ ಅವರ ಹಣ ಅಥವಾ ಮತ್ತೊಂದು ಮಗದೊಂದು ಎಲ್ಲವೂ ಕೆಲಸ ಮಾಡಿಬಿಡುತ್ತೆ. ದುಡ್ಡಿದ್ದವರೆಲ್ಲ ಅಧಿಕಾರ ಚಲಾಯಿಸಂಗಿದ್ದಿದ್ರೆ ಜನಾರ್ದನ್ ರೆಡ್ಡಿ CM ಆಗಿಬಿಡ್ಬೇಕಿತ್ತು. ಪರಿಸ್ಥಿತಿ ಆ ರೀತಿ ಆಗಲಿಲ್ಲ. ಜನಾರ್ದನ್ ರೆಡ್ಡಿಗೆ ಶ್ರೀರಾಮುಲು ಬೇಕೋ ಗೊತ್ತಿಲ್ಲ, ಆದರೆ ಶ್ರೀರಾಮುಲುಗೆ ಜನಾರ್ದನ್ ರೆಡ್ಡಿ ಬೇಕು ಅನ್ನೋದು ಅವ್ರ ಮಾತಲ್ಲೇ ಗೊತ್ತಾಗ್ತಾ ಇದೆ. ಇವರಿಬ್ಬರು ಒಂದಾಗ್ತಾರ ಇಲ್ವೋ ಗೊತ್ತಿಲ್ಲ, ಆದರೆ ಇವರಿಬ್ಬರು ಒಂದಾದರೆ ಮಾತ್ರ ರಾಜ್ಯ BJPಗೆ ಭವಿಷ್ಯ. ರಾಯಚೂರು, ಗದಗ, ಕೊಪ್ಪಳ, ಇವನ್ ಯಾದಗಿರಿಲೂ ಶ್ರೀರಾಮುಲು ಫ್ಯಾನ್ಸ್ ಅವರೇ. ಈ ಇಷ್ಟೂ ಜಿಲ್ಲೆಗಳಲ್ಲಿ ಇವರಿಬ್ಬರು ಒಟ್ಟಾಗಿ ನುಗ್ಗಿದ್ರೆ ಮಾತ್ರ ಶಕ್ತಿ. ಯಾದಗಿರಿ ಭಾಗದ ಅತಿ ದೊಡ್ಡ ನಾಯಕ ರಾಜಗೌಡರು ಹೇಳ್ತಾರೆ, ಕಲ್ಯಾಣ ಕರ್ನಾಟಕದಲ್ಲಿ ಒಂದಷ್ಟು ಸೀಟ್ಗಳನ್ನ ನಾವು ಕ್ಲೀನ್ ಸ್ವೀಪ್ ಮಾಡಲಿಲ್ಲ ಅಂದರೆ ಯಾವ ಕಾರಣಕ್ಕೂ BJP ಅಧಿಕಾರಕ್ಕೆ ಬರೋಕ್ಕಾಗಲ್ಲ ಅಂತ. ಕಲ್ಯಾಣ ಕರ್ನಾಟಕವನ್ನು BJP ಕಾನ್ಸಂಟ್ರೇಟ್ ಮಾಡಬೇಕಂದ್ರೆ ಜನಾರ್ದನ್ ರೆಡ್ಡಿಯೂ ಬೇಕು, ಶ್ರೀರಾಮುಲುನೂ ಬೇಕು.
ಕೇವಲ ವಿಜಯೇಂದ್ರದ್ ಬದಲಾಯಿಸ್ತೀವಿ, ಯತ್ನಾಳ್ನ ವಾಪಸ್ ಕರ್ಕೊಬತ್ತೀವಿ ಅನ್ನೋದ್ರಿಂದ ಆಗಲ್ಲ. ಇವೆಲ್ಲವೂ ಒಂದು ಕಡೆ ಆದರೆ ದಾವಣಗೆರೆ ಟೀಮೇ ಬೇರೆ, ಸಾವ್ಕರ್ ಜಾರಕಿಹೊಳಿ ಅವ್ರ ಟೀಮೇ ಬೇರೆ. ಎಲ್ಲ ಸೇರ್ಕೊಂಡು ಬೆಣ್ಣೆ ದೋಸೆ ತಿನ್ನಕ್ಕೆ ಹೋಯ್ತಾರೆ ದಾವಣಗೆರೆಯಲ್ಲಿ. ಪ್ರತಾಪ್ ಸಿಂಹ, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಬಿ ವಿ ನಾಯಕ್, ಏನಿವರೆಲ್ಲ ಸಣ್ಣ ಪುಟ್ಟವ್ರೇನಲ್ಲ. ಈಶ್ವರಪ್ಪ ಅವ್ರದ್ದೇ ಒಂದು ಕತೆ, ಯತ್ನಾಳ್ ಅವ್ರದ್ದೇ ಒಂದು ವ್ಯತೆ. ರಾಜ್ಯ BJP ಒಟ್ಟಾಗಿ ಸಾಗಬೇಕಂದ್ರೆ ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ಒಂದಾಗಬೇಕನ್ನೋ ಲೆಕ್ಕಾಚಾರ. ವೀಕ್ಷಕರೇ, ರಾಜ್ಯ BJP ರಹಸ್ಯ. BJP ಅಧಿಕಾರಕ್ಕೆ ಬರಬೇಕಂದ್ರೆ ಏನೆಲ್ಲ ಮಾಡಬೇಕು? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.